ಅಪೆಂಡಿಸೈಟಿಸ್ ಇದೆ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಅಥವಾ ಹರ್ನಿಯಾ ಇದೆ ಅಥವಾ ಎಲ್ಲೋ ಗೆಡ್ಡೆ ಇದೆ ಅಥವಾ ಹೊಟ್ಟೆ ನೋವು ತುಂಬ ಸಿವಿಯರ್ ಆಯಿತು, ಇನ್ನು ವಾಮಿಟಿಂಗ್ ಆಯಿತು, ವಾಮಿಟಿಂಗ್ ಆಗಿ ರಕ್ತ ಬರೋದು ಅಥವಾ ಮೋಷನ್ ಮಾಡುವಾಗ ರಕ್ತ ಬರೋದು ಅಥವಾ ನೋವಾಗೋದು, ಆವಾಗ ಪೈಲ್ಸ್ ಫಿಷರ್ ಅಂತೆಲ್ಲ ಹೇಳ್ತೀವಿ. ಇಂಥದ್ದೆಲ್ಲ ಸಮಸ್ಯೆಗಳಿದ್ದಾಗ ಜನರಲ್ ಸರ್ಜನ್ಸನ್ನು ಭೇಟಿಯಾಗಿ ಕನ್ಸಲ್ಟ್ ಮಾಡೋದು ಬೆಟರ್. ವ್ಯಾರಿಕೋಸ್ ವೆಯಿನ್ಸ್ ಅನ್ನೋದು ಕಾಲಲ್ಲಿ ಬರುವಂಥದ್ದು. ಸಾಮಾನ್ಯವಾಗಿ ನರ ಉಬ್ಬಿಕೊಂಡು ನೀಲಿಯಾಗಿ ನೋಡ್ಬೋದು ನೀವು. ಹೆಚ್ಚಿನವರು ನಿಂತುಕೊಂಡು ಕೆಲಸ ಮಾಡುವವರು ಮತ್ತು ಕೆಲವರಿಗೆ ಬೈ ಕಾಂಜನೈಟ್ ಅಂದರೆ ಫ್ಯಾಮಿಲಿಯಲ್ಲಿ ಇರುವಂಥದ್ದು ಅದೆಲ್ಲ ಆಗ್ಬೋದು. ಅದರಲ್ಲೂ ಕೂಡ ಈಗ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ನಾವು ಲೇಸರಿಂದ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು, ಆಪರೇಷನ್ನೇ ಮಾಡಬೇಕು ಅಂತ ಇಲ್ಲ. ಕಾನ್ಸ್ಟಿಪೇಷನ್, ಸರಿಯಾಗಿ ಫೈಬರ್ ಫುಡ್ ತೊಗೊಳ್ಳದೇ ಇದ್ದರು, ಕೆಲವರು 2-3 ದಿವಸ ಮೋಷನೇ ಮಾಡೋದಿಲ್ಲ, ಕರೆಕ್ಟಾಗಿ ಫುಡ್ ತೊಗೊಳ್ಳೋದಿಲ್ಲ, ಹಣ್ಣು ಹಂಪಲು ವೆಜಿಟೇಬಲ್ಸ್ ಇದೆಲ್ಲ ತೊಗೊಳ್ಳೋದಿಲ್ಲ. ಹಾಗಾಗಿ ಹೆಚ್ಚಿನ ಪ್ರಾಬ್ಲಮ್ ಗುದದ್ವಾರದಲ್ಲಿ ಅಥವಾ ಏನಲ್ಲಿ ಬರೋದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾವು ಕರೆಕ್ಟಾಗಿ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಡೈಲಿ 1 ಅವರ್ ಎಕ್ಸಸೈಸ್ ಮಾಡಬೇಕು, ಮತ್ತು ಹೈ ಫೈಬರ್ ಡಯಟ್ ತೊಗೋಬೇಕು. ಆವಾಗ ಈ ಪ್ರಾಬ್ಲಮ್ಸ್ ಕಡಿಮೆ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇರುವಂಥವರು ಆಸ್ಟರ್ CMI ಹಾಸ್ಪಿಟಲ್ನ ಹೆಡ್ ಆಫ್ ಸರ್ಜರಿ ಆ್ಯಂಡ್ ಎಲೈಡ್ ಸ್ಪೆಷಲಿಸ್ಟ್, ಪ್ರೋಗ್ರಾಮ್ ಡೈರೆಕ್ಟರ್, ಬ್ಯಾರಿಯಾಟ್ರಿಕ್ ಆ್ಯಂಡ್ ಮೆಟಬಾಲಿಕ್ ಸರ್ಜರಿ ಆಗಿರುವಂಥ ಡಾಕ್ಟರ್ HV ಶಿವರಾಮ್ ಅವರು ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಈ ಜನರಲ್ ಸರ್ಜರಿ ಅಂತ ಹೇಳಿದರೆ ಏನು? ಜನರಲ್ ಸರ್ಜರಿ ಅಂತಂದರೆ ನಾವು ಈಗ MBBS ಮೆಡಿಕಲ್ ಗ್ರ್ಯಾಜುಯೇಷನ್ ಮಾಡಿದ ಮೇಲೆ ಇನ್ನು ಸ್ಪೆಷಲೈಸೇಷನ್ ಮಾಡ್ತೀವಿ, MD MS ಅಂತೆಲ್ಲ. ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಜನರಲ್ ಸರ್ಜರಿ ಅಂತ ಒಂದು 3 ವರ್ಷದ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಹಾಸ್ಪಿಟಲ್ನಲ್ಲಿ. ಆ ಟೈಮಲ್ಲಿ ನಾವು ಪೇಷಂಟ್ಸ್ ನೋಡೋದು, ಆಪರೇಷನ್ಸ್ ಮಾಡೋದು, ಆಪರೇಷನ್ಸ್ಗೆ ಪ್ರಿಪರೇಷನ್ ಮಾಡೋದು ಹೇಗೆ, ಆಪ್ರೇಷನ್ ಆದಮೇಲೆ ಹೇಗೆ ನೋಡ್ಕೋಬೇಕು ಅದೆಲ್ಲ ನೋಡೋದು. ಇದಕ್ಕೆ ಜನರಲ್ ಸರ್ಜರಿ ಅಂತ ಹೇಳ್ತೀವಿ. ಜನರಲ್ಲಾಗಿ ಎಲ್ಲ ಟೈಪ್ ಸರ್ಜರಿ ಕೂಡ ಅಂಥವರಿಗೆ ಸಾಮಾನ್ಯವಾಗಿ ತಿಳಿದಿರಬೇಕು. ತುಂಬ ಡೆಪ್ತ್ ನಾಲೆಡ್ಜ್ ಇಲ್ಲದೆ ಇರಬಹುದು, ಬಟ್ ಹೆಚ್ಚಿನ ಜನರಲ್ ಆಪರೇಷನ್ಸ್ ಬಗ್ಗೆ ಎಲ್ಲದಕ್ಕೂ ಕೂಡ ತಿಳುವಳಿಕೆ ಇರುವಂಥದ್ದೇ ಜನರಲ್ ಸರ್ಜರಿ ಅಂತ ಹೇಳ್ಬೋದು. ಜನರಲ್ ಸರ್ಜನ್ ಏನು ಮಾಡ್ತಾರೆ? ಜನರಲ್ ಸರ್ಜನ್ ಒಂದ್ಸರಿ ಅವರು ಟ್ರೈನಿಂಗ್ ಎಲ್ಲ ಆಗಿ ಅವರಿಗೆ ಅದರಲ್ಲಿ ಒಂದು ಪಾರಿಣ್ಯತೆ ಬಂದ ಮೇಲೆ ಅವರು ಆಪರೇಷನ್ಸ್ ಮಾಡ್ತಾರೆ. ಆಪರೇಷನ್ಸಲ್ಲಿ ಲ್ಯಾಪ್ರೋಸ್ಕೋಪಿ, ರೋಬೋಟಿಕ್ ಆಪರೇಷನ್, ಓಪನ್ ಜನರಲ್ ಸರ್ಜರಿ ಇದೆಲ್ಲ ಇದೆ. ಸಾಮಾನ್ಯವಾಗಿ ಜನರಲ್ ಸರ್ಜನ್ಸ್ ಮಾಡುವಂಥದ್ದು ಹರ್ನಿಯಾ, ತುಂಬ ರೀತಿಯ ಹರ್ನಿಯಾಗಳ ಸರ್ಜರಿ ಇದೆ. ಆಮೇಲೆ ಈ ಹೊಟ್ಟೆಯಲ್ಲಿ ಏನಾದರೂ ಗೆಡ್ಡೆ ಬಂದರೆ ಅದನ್ನು ತೆಗೆಯುವಂಥದ್ದು, ಥೈರಾಯ್ಡ್ ಸರ್ಜರಿ, ಬ್ರೆಸ್ಟ್ ಸರ್ಜರಿ, ಆಮೇಲೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ, ಕಾಲಲ್ಲಿ ಏನಾದರೂ ಹುಣ್ಣಾಗಿ ಆ್ಯಪ್ಸಸ್ ಆಗಿ ಅದನ್ನೆಲ್ಲ ಮಾಡುವಂಥ ಸಾಮಾನ್ಯವಾಗಿ ಜನರಲ್ಲಾಗಿ ಬರುವಂತಹ ಪ್ರಾಬ್ಲಮ್ಸು ಯಾವುದೇ ಅದಕ್ಕೆ ಆಪರೇಷನ್ಸ್ ಬೇಕು. ಈಗ ತುಂಬ ಕೆಲವರಿಗೆ ಸಿವಿಯರ್ ಹೊಟ್ಟೆ ನೋವು ಬರ್ಬೋದು. ಈ ಹೊಟ್ಟೆ ನೋವು ಅಪೆಂಡಿಸೈಟಿಸಿಂದ ಬರ್ಬೋದು, ಗಾಲ್ ಬ್ಲಾಡರ್ ಪ್ರಾಬ್ಲಮಿಂದ ಬರ್ಬೋದು, ಅಥವಾ ಇಂಟೆಸ್ಟೈನ್ ಪ್ರಾಬ್ಲಮಿಂದ ಬರ್ಬೋದು. ಇದನ್ನೆಲ್ಲ ಮ್ಯಾನೇಜ್ ಮಾಡುವಂಥವರು ಜನರಲ್ ಸರ್ಜರಿ. ಈಗ ಒಬ್ಬ ವ್ಯಕ್ತಿ ಜನರಲ್ ಸರ್ಜನನ್ನು ಕನ್ಸಲ್ಟ್ ಆಗಬೇಕಂತ ಇದ್ದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಓಕೆ, ಈಗ ಜನರಲ್ ಸರ್ಜನ್ನ ನಾವು ಯಾವಾಗ ನೋಡಬೇಕು ಅಂತ ಪಬ್ಲಿಕ್ಗೆ ಗೊತ್ತಿಲ್ಲದೆ ಇರ್ಬೋದು. ಏನಾಗುತ್ತೆ, ಹೆಚ್ಚಿನವರು MBBS ಡಾಕ್ಟರ್ ಹತ್ರ, ಪ್ರಾಕ್ಟೀಷನರ್ ಹತ್ರ ಹೋದಾಗ, ಅವರ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಹೋದಾಗ ಅವರು ನೀವು ಜನರಲ್ ಸರ್ಜನ್ಗೆ ನೋಡಿ ಅಂತ ಒಂದು ಗೈಡ್ ಮಾಡ್ತಾರೆ. ಅದು ಒಂದು ವಿಧ. ಇಲ್ಲ ನೀವು ಡೈರೆಕ್ಟಾಗಿ ಜನರಲ್ ಸರ್ಜರಿ ಹತ್ರ ಬರಬೇಕು ಅಂತ ಇದ್ದರೆ ನಿಮಗೆ ಏನಾದರೂ ಟೆಸ್ಟ್ ಮಾಡಿದಾಗ ಅದರಲ್ಲಿ ಅಪೆಂಡಿಸೈಟಿಸ್ ಇದೆ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಅಥವಾ ಹರ್ನಿಯಾ ಇದೆ ಅಥವಾ ಎಲ್ಲೋ ಗೆಡ್ಡೆ ಇದೆ ಅಥವಾ ಹೊಟ್ಟೆ ನೋವು ತುಂಬ ಸಿವಿಯರ್ ಆಯಿತು, ಇನ್ನು ವಾಮಿಟಿಂಗ್ ಆಗಿ ರಕ್ತ ಬರೋದು ಅಥವಾ ಮೋಷನ್ ಮಾಡುವಾಗ ರಕ್ತ ಬರೋದು ಅಥವಾ ನೋವಾಗೋದು, ಆವಾಗ ಪೈಲ್ಸ್ ಫಿಷರ್ ಅಂತೆಲ್ಲ ಹೇಳ್ತೀವಿ. ಇಂಥದ್ದೆಲ್ಲ ಸಮಸ್ಯೆಗಳಿದ್ದಾಗ ಜನರಲ್ ಸರ್ಜನ್ಸನ್ನು
ಭೇಟಿಯಾಗಿ ಕನ್ಸಲ್ಟ್ ಮಾಡೋದು ಬೆಟರ್. ನೀವು ಆಗದಿಂದ ಹೇಳ್ತಾ ಇದ್ರಿ ಸರ್ ಹರ್ನಿಯಾ ಅನ್ನುವಂಥದ್ದು. ಹರ್ನಿಯಾ ಅಂತ ಹೇಳಿದರೆ ಅದು ಯಾವ ಜೆಂಡರ್ಗೆ ಬರುತ್ತೆ? ಹರ್ನಿಯಾ ಬಂತು ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಜನರಲ್ ಸರ್ಜನನ್ನು ಮೀಟ್ ಆಗಬೇಕಾ? ಹೌದು, ಹರ್ನಿಯಾ ಅಂತಂದರೆ ನಮ್ಮ ಹೊಟ್ಟೆ ಇಲ್ಲಿ ಇರುವಂಥ ಯಾವುದೋ ಒಂದು ಕರಳಿನ ಅಂಶ ಒಂದು ಹೊಟ್ಟೆಯ ಚರ್ಮದಿಂದ ಹೊರಗಡೆ ಈ ಥರ ಉಬ್ಬಿಕೊಂಡು ಬರುವಂಥದ್ದು. ಅದು ಇಂಗ್ವೈನಲ್ ರೀಜನ್ ಅಂತ ಹೇಳ್ತೀವಿ, ಸ್ಕ್ರೋಟಮ್. ಆ ಕೆಳಗಡೆ ಹೊಟ್ಟೆ ಬರಬಹುದು, ಇಲ್ಲ ಹೊಕ್ಕಳು ಅಂತೀವಲ್ಲ ಅಂಬಲಿಕಸ್, ಅದರ ಹತ್ತಿರ ಬರ್ಬೋದು. ಅಥವಾ ಬೇರೆ ಮೊದಲು ಏನಾದರೂ ಆಪರೇಷನ್ ಆಗಿದ್ದು ಆ ಜಾಗ ವೀಕ್ ಆಗಿಬಿಟ್ರೆ ಅಲ್ಲೂ ಕೂಡ ಹರ್ನಿಯಾ ಬರ್ಬೋದು. ಹೀಗೆ ಸುಮಾರು ಕಾರಣಗಳಿದೆ ಹರ್ನಿಯಾ ಬರಲಿಕ್ಕೆ. ಬೇಸಿಕಲಿ ಇದರಲ್ಲಿ ಮೊದಲು ಏನಾಗುತ್ತೆ ಅಂದರೆ ಒಂದು ಸ್ವೆಲ್ಲಿಂಗ್ ಅಥವಾ ಗೆಡ್ಡೆ ಥರ ಶುರುವಾಗುತ್ತೆ. ಆಮೇಲೆ ಜಾಸ್ತಿ ಇದು ಆಗಿಬಿಟ್ರೆ ಆವಾಗ ನೋವು ಶುರುವಾಗುತ್ತೆ. ಆವಾಗ ಅದಕ್ಕಿಂತ ಮೊದಲೇ ಸರ್ಜನ್ಗೆ ತೋರಿಸೋದು ಒಳ್ಳೆಯದು. ಸರ್ ಯಾವ ಜೆಂಡರ್ಗೆ ಜಾಸ್ತಿಯಾಗಿ ಹರ್ನಿಯಾ ಬರುತ್ತೆ ಅಂತ ಹೇಳಿ? ಜೆಂಡರ್ ಅಂತ ಹೇಳೋಕ್ಕಾಗಲ್ಲ. ಹೆಂಗಸರಿಗೆ ಬಿಕಾಸ್ ಅವರು ಪ್ರೆಗ್ನೆನ್ಸಿ ಆಗೋದ್ರಿಂದ, ಕೆಲವು ಸರಿ ಸಿಸೇರಿಯನ್ ಬೇಕಾಗೋದು, ಹಿಸ್ಟ್ರೆಕ್ಟಮಿ ಹಾಗೆಲ್ಲ, ಅದರಿಂದ ಸಾಮಾನ್ಯವಾಗಿ ನಾವು ಹೆಂಗಸರಿಗೆ ಹರ್ನಿಯಾ ಜಾಸ್ತಿ ಇರುತ್ತೆ. ಗಂಡಸರಿಗೂ ಬರ್ಬೋದು, ಇಬ್ಬರಿಗೂ ಬರ್ಬೋದು. ಈಗ ಕೀ ಹೋಲ್ ಸರ್ಜರಿ ಅನ್ನುವಂಥದ್ದು ಒಂದು ಶುರು ಆಗಿದೆ ಸರ್. ಇದೇನು ಕೀ ಹೋಲ್ ಸರ್ಜರಿ ಅಂತ ಹೇಳಿದರೆ? ಕೀ ಹೋಲ್ ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ. ಅಂದರೆ ನಾವು ಮೊದಲೆಲ್ಲ ಹೊಟ್ಟೆದಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ದೊಡ್ಡದು ಕಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಅದನ್ನು ಒಳಗಡೆ ಓಪನ್ ಮಾಡಿ ನೋಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಈಗ ಅದನ್ನು ಮಾಡೋದಕ್ಕೆ ನಮಗೆ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ಬಂದಿರೋದ್ರಿಂದ ನಾವು ಒಳಗಡೆ ಒಂದು ತೂತ ಮಾಡಿಬಿಟ್ಟು, ಅದಕ್ಕೆ ನಾವು ಪೋರ್ಟ್ ಅಂತ ಹೇಳ್ತೀವಿ, ಅದು ಮಾಡಿಬಿಟ್ಟು ಕೀ ಹೋಲ್, ಅದರ ಮೂಲಕ ಮೈಕ್ರೋ ಕ್ಯಾಮ್ರಾ ಹಾಕಿಬಿಟ್ಟು ಅಲ್ಲಿಯ ಇಮೇಜನ್ನು ನಾವು ಹೊರಗಡೆ ಟಿ ವಿಗೆ ಅದನ್ನು ಬೀಮ್ ಮಾಡಿಬಿಟ್ಟು ಅದನ್ನು ನೋಡಿಕೊಂಡು ಆಪ್ರೇಷನ್ ಮಾಡ್ಬೋದು. ಸಾಮಾನ್ಯವಾಗಿ ಒಂದು ಗಾಲ್ ಬ್ಲಾಡರ್ ಆಪ್ರೇಷನ್ ಮಾಡೋದಕ್ಕೆ 3 ಅಥವಾ 4 ಹೋಲ್ಸ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಇದಕ್ಕೆ ಸ್ಟಿಚಸ್ ಬೇಕಾಗಿಲ್ಲ, ರಿಕವರಿ ಈಸ್ ಫಾಸ್ಟರ್. ಆಮೇಲೆ ಆ ಗಾಲ್ ಬ್ಲಾಡರ್ ಅಥವಾ ಅಪೆಂಡಿಕ್ಸ್ ಅಥವಾ ಕರಳಿನ ಭಾಗ ತೆಗೆದ ಮೇಲೆ ಚಿಕ್ಕ ಹೋಲ್ನಲ್ಲೇ ಇದು ವಾಸಿ ಆಗುವಂಥದ್ದು ಆಪ್ರೇಷನ್ ಅದು. ಹಾಗಾಗಿ ಹೆಚ್ಚು ಉಂಡು ಇನ್ಫೆಕ್ಷನ್ ಆಗೋದು, ಪಸ್ ಆಗೋದು, ಆಮೇಲೆ ಪುನಃ ಪ್ರಾಬ್ಲಮ್ಸ್ ಬರೋದು ಇದೆಲ್ಲ ತುಂಬ ಕಡಿಮೆ. ಕೀ ಹೋಲ್ ಸರ್ಜರಿ ಈಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಅದಕ್ಕೋಸ್ಕರ ರಿಕವರಿ, ಪೇಯ್ನ್, ಬ್ಯಾಕ್ ಟು ವರ್ಕ್ ಎಲ್ಲೋದು ಬೇಗ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚಿನ ಆಪರೇಷನ್ಗಳನ್ನೆಲ್ಲ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೀವಿ. ಅಪೆಂಡಿಕ್ಸ್ ಅನ್ನುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿದೆ ಸರ್. ಈ ಅಪೆಂಡಿಕ್ಸ್ ಅನ್ನುವಂಥದ್ದು ಯಾಕೆ ಬರುತ್ತೆ? ಅದರ ಸಿಂಟಮ್ಸ್ ಏನು? ಅಪೆಂಡಿಕ್ಸು ಸಾಮಾನ್ಯವಾಗಿ ಬರೋದು ಒಂದು ಬಿಲೋ 30 ಇಯರ್ಸ್ ಅಂತೀವಿ, 20-30 ಇಯರ್ಸ್ ಹಾಗೆ ಇರೋರಿಗೆ. ಬೇರೆ ವಯಸ್ಸಿನವ್ರಿಗೂ ಬರ್ಬೋದು, ಬಟ್ ಈ ವಯಸ್ಸಲ್ಲಿ ತುಂಬ ಕಾಮನ್. ಅಪೆಂಡಿಕ್ಸಲ್ಲಿ ಒಂದು ಲಿಂಫಾಯ್ಡ್ ಟಿಶ್ಯೂ ಅಂತ ಇರುತ್ತೆ. ಅದೇನಾದರೂ ದೊಡ್ಡದಾಗಿಬಿಟ್ಟು ಅದ್ರ ಒಳಗಡೆದು ಲ್ಯೂಮೆನ್ ಅದು ಬ್ಲಾಕ್ ಆಗಿಬಿಟ್ರೆ ಅವಾಗ ಅದು ಊದ್ಕೊಂಡ್ಬಿಟ್ಟು ಇನ್ಫೆಕ್ಷನ್ ಆಗಿ ಅಪೆಂಡಿಸೈಟಿಸ್ ಬರುವಂಥದ್ದು. ಸೊ ಕೆಲವು ಸರಿ ವರ್ಮ್ಸ್ ಕೂಡ ಹೋಗಿ ಅಲ್ಲಿ ಸಿಕ್ಕಾಕ್ಕೊಂಡು ಬರ್ಬೋದು. ಹೀಗೆ ನಾನಾ ಕಾರಣಗಳಿಂದ ಬರ್ಬೋದು. ನಾವು 10-20 ವರ್ಷಕ್ಕೆ ಕಂಪೇರ್ ಮಾಡಿದರೆ ಆವಾಗಿಂತ ಈಗ ಅಪೆಂಡಿಸೈಟಿಸ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮೆನಿ ಟೈಮ್ಸ್ ಇದನ್ನು ನಾವು ಮೆಡಿಸಿನ್, ಇಂಜೆಕ್ಷನ್ಸಲ್ಲಿ ವಾಸಿ ಮಾಡ್ಬೋದು. ಬಟ್ ಕೆಲವು ಸರಿ ಅದಕ್ಕೋಸ್ಕರ ಆಪರೇಷನ್ ಕೂಡ ಬೇಕಾಗುತ್ತೆ. ಅದನ್ನು ಕೀ ಹೋಲಲ್ಲಿ ಮಾಡ್ಬೋದು ಲ್ಯಾಪ್ರೋಸ್ಕೋಪಿಕ್. ಯಾವ ಪ್ಲೇಸಲ್ಲಿ ಬರುತ್ತೆ ಸರ್ ಇದು ಅಪೆಂಡಿಕ್ಸ್? ಇದು ರೈಟ್ ಸೈಡ್ ಲೋವರ್ ಅಬ್ಡೊಮೆನ್ ಅಂತ ಹೇಳ್ತೀವಿ. ರೈಟ್ ಹೊಟ್ಟೆಯಲ್ಲಿ ರೈಟಿನ ಕೆಳಭಾಗದಲ್ಲಿ ಬರುವಂಥದ್ದು ತುಂಬ ಸಿವಿಯರ್ ಪೇಯ್ನ್. ಸಾಮಾನ್ಯವಾಗಿ ಶುರುವಾಗಬೇಕಾದ್ರೆ ಹೊಕ್ಕಳ ಹತ್ರ ಪೇಯ್ನ್ ಶುರುವಾಗುತ್ತೆ. ಆಮೇಲೆ ಫೈನಲಿ ಅದು ರೈಟ್ ಸೈಡ್ ಲೋವರ್ ಅಬ್ಡೊಮೆನ್ನಲ್ಲಿ ಪೇಯ್ನ್ ಜಾಸ್ತಿ ಉಳ್ಕೊಂಡ್ಬಿಡುತ್ತೆ. ಅಪೆಂಡಿಕ್ಸ್ ಬಂದರೆ ಸರ್ಜರಿ ಅನ್ನುವಂಥದ್ದು ಮ್ಯಾಂಡೇಟ್ರಿಯಾ? ಆಲ್ವೇಸ್ ಬೇಕಾಗಿಲ್ಲ. ಕೆಲವು ಸರಿ ಸಬ್ಅಕ್ಯೂಟ್ ಅಪೆಂಡಿಸೈಟಿಸ್ ಅಥವಾ ಕೆಲವು ಸರಿ ಅದು ಆಪ್ರೇಷನ್ ಆಗಿ ಇನ್ಫೆಕ್ಷನ್ ಆಗಿ ಹಾಗೆಯೇ ಅದು ಕಡಿಮೆ ಆಗಿಬಿಡ್ಬೋದು. ಅದನ್ನು ನಾವು ಡಾಕ್ಟ್ರು, ಸರ್ಜನ್ ಹ್ಯಾಸ್ ಟು ಡಿಸೈಡ್ ಆಪ್ರೇಷನ್ ಬೇಕೇ ಬೇಕಾ ಅಥವಾ ಮೆಡಿಸಿನ್ನಲ್ಲಿ ವಾಸಿ ಮಾಡ್ಬೋದಾ ಅಂತ. ರೋಬೋಟಿಕ್ ಸರ್ಜರಿ ಅಂತ ಒಂದು ಸರ್ಜರಿ ಇದೆ ಸರ್, ಇದರದ್ದು ರಿಸ್ಕ್ ಮತ್ತು ಬೆನಿಫಿಟ್ಸ್ ಏನು ಅಂತ ಹೇಳಿ. ರೋಬೋಟಿಕ್ ಸರ್ಜರಿ ಈಸ್ ಅನದರ್ ರೀಸೆಂಟ್ ಅಡ್ವಾನ್ಸ್ಮೆಂಟ್. ಇದರಲ್ಲಿ ಏನಂತಂದರೆ ಸರ್ಜನ್ನು ಡೈರೆಕ್ಟಾಗಿ ಪೇಷಂಟ್ ಮೇಲೆ ಆಪರೇಷನ್ ಮಾಡೋದಿಲ್ಲ. ಅವನು ಈ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ ಅದರದ್ದು ಮೂಲಕ ರೋಬೋಟಿಕ್ ಕಂಟ್ರೋಲ್ನ ತೊಗೊಂಡ್ಬಿಟ್ಟು ಅದರ ಮೂಲಕ ಆಪ್ರೇಷನ್ ಮಾಡ್ಬೋದು. ಇದೂ ಒಂಥರ ಕೀ ಹೋಲ್ ಸರ್ಜರಿನೇ. ಬಟ್ ಏನಂದರೆ ಒಳಗಡೆ ನಮಗೆ ಮ್ಯಾಗ್ನಿಫಿಕೇಷನ್, ಒಳಗಡೆ ಇರುವಂಥ ಆರ್ಗನ್ಸ್ ಎಲ್ಲ ತುಂಬ ಚೆನ್ನಾಗಿ 3D ಇಮೇಜ್ ಅಂತ ಹೇಳ್ತೀವಿ ಸಿಗೋದ್ರಿಂದ ಇದು ಮಚ್ ಸೇಫರ್. ಮತ್ತು ಬ್ಲಡ್ ಲಾಸ್ ಆಗೋದು ತುಂಬ ಕಡಿಮೆ.
ಮತ್ತು ರಿಕವರಿ ಪೇಯ್ನ್ ಎಲ್ಲೋದು ಕೂಡ ಬೇಗ ಆಗ್ತದೆ. ಮತ್ತು ಡಿಸಡ್ವಾಂಟೇಜ್ ಏನಂದರೆ ಕೆಲವು ಸರಿ ಈ ಮೆಷಿನ್ ಫೇಲ್ ಆಗ್ಬೋದು. ಹಾಗಾಗಿ ನಾವು ಆ ಟೈಮಲ್ಲಿ ಅದನ್ನು ಚೇಂಜ್ ಮಾಡಿಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಇನ್ನೊಂದು ಏನಂದರೆ ಕಾಸ್ಟ್. ಈಗ ಬೇರೆ ಸರ್ಜರಿ ಕಂಪೇರ್ ಮಾಡಿದರೆ ಬೇರೆ ರೋಬೋಟಿಕ್ ಸರ್ಜರಿ ಬಿಕಾಸ್ ಎಕ್ವಿಪ್ಮೆಂಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಈಗ ಅಟ್ ಪ್ರೆಸೆಂಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್, ಬಟ್ ಬರ್ತಾ ಬರ್ತಾ ಅದು ಕಡಿಮೆ ಆಗ್ಬೋದು. ರೋಬೋಟಿಕ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಾಸ್ಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರಿ ಡಾಕ್ಟರ್. ಯಾವ ರೀತಿ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಎಷ್ಟಿರುತ್ತೆ ಮಿನಿಮಮ್ ಅದಕ್ಕೆ ಚಾರ್ಜಸ್? ಈಗ ನಾವು ಓಪನ್ ಸರ್ಜರಿ ಒಂದು 20,000 ಅಂತ ಹೇಳಿದರೆ, ಸೊ ರೋಬೋಟಿಕ್ ಸರ್ಜರಿ ಇಟ್ ಮೇ ಕಾಸ್ಟ್ ಅರೌಂಡ್ 1,00,000 rupees. ಆ ಥರ ಎಕ್ಸ್ಪೆನ್ಸಿವ್ ಆಗುತ್ತೆ. ಆಮೇಲೆ ಡಿಪೆಂಡ್ಸ್ ಆನ್ ದ ಹಾಸ್ಪಿಟಲ್ ಟು ಹಾಸ್ಪಿಟಲ್. ಹಾಗೆ ಇನ್ನೊಂದು ತುಂಬ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಈಗ ವೆರಿಕೋಸ್ ಅನ್ನುವಂಥದ್ದು ಬರ್ತಾ ಇದೆ. ಈ ವೆರಿಕೋಸ್ ಯಾಕೆ ಬರ್ತದೆ, ಏನಿದ್ರದ್ದು ಸಿಂಪ್ಟಮ್ಸ್? ವ್ಯಾರಿಕೋಸ್ ವೈನ್ಸ್ ಅನ್ನೋದು ಕಾಲಲ್ಲಿ ಬರುವಂಥದ್ದು. ಸಾಮಾನ್ಯವಾಗಿ ನರ ಉಬ್ಬಿಕೊಂಡು ನೀಲಿಯಾಗಿ ನೋಡ್ಬೋದು ನೀವು. ಹೆಚ್ಚಿನವರು ನಿಂತುಕೊಂಡು ಕೆಲಸ ಮಾಡುವವರು, ಮತ್ತು ಕೆಲವರಿಗೆ ಬೈ ಕಾಂಜನೈಟ್ ಅಂದರೆ ಫ್ಯಾಮಿಲಿಯಲ್ಲಿ ಇರುವಂಥದ್ದು ಅದೆಲ್ಲ ಆಗ್ಬೋದು. ಅದರಲ್ಲೂ ಕೂಡ ಈಗ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ನಾವು ಲೇಸರಿಂದ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಆಪರೇಷನ್ನೇ ಮಾಡಬೇಕು ಅಂತ ಇಲ್ಲ, ಡೇ ಕೇರ್ ಟ್ರೀಟ್ಮೆಂಟ್, ಆಮೇಲೆ ಅದನ್ನು ಬ್ಲಾಕ್ ಮಾಡ್ಬೋದು, ಸ್ಲೀರೋಥೆರಪಿ ಅಂತೆಲ್ಲ. ಹೀಗೆ ಅದಕ್ಕೋಗ ನಮಗೆ ಈಗ ಸ್ಪೆಷಲಿಸ್ಟ್ ಇದ್ದಾರೆ. ಈಗ ಅದಕ್ಕೆ ವಾಸ್ಕುಲಾರ್ ಸರ್ಜನ್ ಅನ್ಸುತ್ತೆ, ಅವರು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ವ್ಯಾರಿಕೋಸ್ ವೇನ್ಸ್. ವೆರಿಕೋಸ್ ಬರದ ಹಾಗೆ ತಡಿಲಿಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ವ್ಯಾರಿಕೋಸ್ ವೇನ್ಸ್ ಬರಬಾರ್ದು ಅಂತಂದರೆ ನಾವು ಹೆಚ್ಚಿನ ಡೈಲಿ ಎಕ್ಸಸೈಸ್, ಕಾಲಿಗೆ ಬೇಕಾಗುವಂಥದ್ದು, ಮತ್ತು ಹೆಚ್ಚು ತೂಕ ಇರದೇ ಇರೋಂಗೆ ನೋಡ್ಕೋಬೇಕು, ನಾರ್ಮಲ್ ವೆಯ್ಟ್. ಆಮೇಲೆ ಎಕ್ಸೆಸಿವ್ ಆಗಿ ನಿಂತ್ಕೊಂಡೇ ಇರುವಂಥದ್ದು, ಹೆಚ್ಚಿನ ಕೆಲವು ಸರಿ ವಾಕ್ ಮಾಡಿ ಪ್ರಿವೆಂಟ್ ಮಾಡುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಕಾಲಲ್ಲಿ ಆಗುವಂಥದ್ದು, ಇದೆಲ್ಲ ನೋಡ್ಕೋಬೇಕಾಗತ್ತೆ. ಡಾಕ್ಟರ್, ಜನರಲ್ ಸರ್ಜರಿಯಲ್ಲಿ ಈಗ ಅಡ್ವಾನ್ಸ್ ಆಗಿ ಏನಾದರೂ ಟ್ರೀಟ್ಮೆಂಟ್ ಬಂದಿದೆಯಾ? ಜನರಲ್ ಸರ್ಜರಿಯಲ್ಲಿ ಈಗ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ ಮೊದಲಿಗಿಂತ ಕಂಪೇರ್ ಮಾಡಿದರೆ. ಒಂದು ನಾನು ಹೇಳ್ದಂಗೆ ಲಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರಿ, ಮತ್ತು ಈಗ ಪೈಲ್ಸ್, ಫಿಸ್ಚುಲಾ, ಇದಕ್ಕೆಲ್ಲ ಲೇಸರ್ ಸರ್ಜರಿ, ಇವೆಲ್ಲ ಅಡ್ವಾನ್ಸ್ಮೆಂಟ್ಸ್. ಇನ್ನು ಆಪರೇಷನ್ ಮಾಡುವಾಗಲೂ ಕೂಡ ಮೊದಲೆಲ್ಲ ನಾವು ಒಂದು ಆಪರೇಷನ್, ದೊಡ್ಡ ಆಪರೇಷನ್ ಅಂದರೆ 2-3 ಬಾಟ್ಲು ರಕ್ತ ಎಲ್ಲ ಕೊಡ್ತಾಯಿದ್ವಿ. ಈಗ ರಕ್ತ ಲಾಸ್ ಆಗದೇ ಇರೋದಕ್ಕೆ, ನಾವು ಆ ಬ್ಲಡ್ಡು ಕೊಯಾಗುಲೇಟ್ ಆಗೋದಕ್ಕೆ ಮತ್ತು ಲಾಸ್ ಆಗೋದಕ್ಕೆ ದೇರ್ ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಇದೆ ಈಗ, ಹಾರ್ಮೋನಿಕ್, ಸ್ಕ್ಯಾಲ್ಪೆಲ್ ಅಂತೆಲ್ಲ. ಹಾಗಾಗಿ ಏನಾಗುತ್ತೆ, ಆಪರೇಷನ್ ಮಾಡುವಾಗ ಕೂಡ ಒಂದು ಬ್ಲಡ್ ಲಾಸ್ ಆಗೋದು ತುಂಬ ಕಡಿಮೆ, ಇನ್ನೊಂದು ವೂಂಡ್ ಇನ್ಫೆಕ್ಷನ್ ಆಗೋದು ಎಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಹಿಂದೆ ಎಲ್ಲ ನೋಡುವಾಗ ವೂಂಡ್ ಇನ್ಫೆಕ್ಷನ್ ಆಗಿ ಅದರಿಂದ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದು ಕೂಡ ತುಂಬ ಕಡಿಮೆ ಆಗಿದೆ. ನಾವು ಮೊದಲೆಲ್ಲ 5-6 ದಿವಸ ಆ್ಯಂಟಿಬಯೋಟಿಕ್, ಈಗ ಸಿಂಗಲ್ ಡೋಸ್ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟು ಪ್ರೀ ಆಪರೇಟಿವ್ ಅಂತ ಮಾಡ್ತೀವಿ. ಆಮೇಲೆ ಹೈಜಿನ್ ಮತ್ತು ಹಾಸ್ಪಿಟಲ್ಲಿ ಇರುವಂಥ ಫೆಸಿಲಿಟೀಸ್ ಇದೆಲ್ಲ ಇರೋದರಿಂದ ಈಗ ಜನರಲ್ ಸರ್ಜರಿ ಹ್ಯಾಸ್ ಬಿಕಮ್ ಮಚ್ ಸೇಫರ್, ಸಿಂಪ್ಲರ್ ಆ್ಯಂಡ್ ಆಲ್ಸೋ ಲೆಸ್ ಪೇನ್ಫುಲ್. ಒಬ್ಬ ಮನುಷ್ಯನಿಗೆ ಪೈಲ್ಸ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಏನು ಮೇನ್ ರೀಸನ್ ಆಗಿರ್ಬೋದು? ಮೋಸ್ಟ್ ಇಂಪಾರ್ಟೆಂಟ್ ಕಾಸು ಒಂದು ಕಾನ್ಸ್ಟಿಪೇಷನ್, ಸರಿಯಾಗಿ ಫೈಬರ್ ಫುಡ್ ತೊಗೊಳ್ಳದೇ ಇದ್ದರು. ಕೆಲವರಿಗೆ 2-3 ದಿವಸ ಮೋಷನೇ ಮಾಡೋದಿಲ್ಲ, ಕರೆಕ್ಟಾಗಿ ಫುಡ್ ತೊಗೊಳ್ಳೋದಿಲ್ಲ, ಹಣ್ಣು ಹಂಪಲು ವೆಜಿಟೇಬಲ್ಸ್ ಇದೆಲ್ಲ ತೊಗೊಳ್ಳೋದಿಲ್ಲ. ಹಾಗಾಗಿ ಹೆಚ್ಚಿನ ಪ್ರಾಬ್ಲಮ್ ಗುದದ್ವಾರದಲ್ಲಿ ಅಥವಾ ಎನ್ಎಸ್ಸಲ್ಲಿ ಬರೋದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾವು ಕರೆಕ್ಟಾಗಿ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಡೈಲಿ 1 hour ಎಕ್ಸಸೈಸ್ ಮಾಡಬೇಕು, ಮತ್ತು ಹೈ ಫೈಬರ್ ಡಯಟ್ ತೊಗೋಬೇಕು. ಆವಾಗ ಈ ಪ್ರಾಬ್ಲಮ್ಸ್ ಕಡಿಮೆ. ನೀವು ಡಯಟ್ ಅಂತ ಹೇಳಿದ್ರಿ ಡಾಕ್ಟರ್, ಯಾವ ರೀತಿ ಫುಡ್ ತಗೋಬೇಕು ಅಂತ ಹೇಳಿ? ಈಗ ನಾವು ತುಂಬ ಜನ ಬರೀ ರೈಸ್ ತಿಂತಾರೆ, ಹಾಗಲ್ಲ. ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ನಮಗೆ ಹೆಚ್ಚಿನ ಬಾಡಿ ಬಿಲ್ಡಿಂಗಿಗೆ ಪ್ರೋಟೀನ್ಸ್ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ ಸ್ವಲ್ಪ ಬೇಕು ಶಕ್ತಿಗೆ, ಮತ್ತು ಇನ್ನು ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಬೇಕು. ಸೊ ಈ ಮೋಷನ್ನು ಮತ್ತು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಚೆನ್ನಾಗಿರಬೇಕಾದ್ರೆ ಫೈಬರಲ್ಲಿ ಯಾವುದಿರುತ್ತೆ, ಒಂದು ನೀವು ಹಣ್ಣು, ತರಕಾರಿ, ಆಲ್ಮಂಡ್ಸ್, ಮತ್ತು ಇನ್ನೂ ಬೇಕಂತಂದರೆ ಮೆನಿ ಪೀಪಲ್ ಟೇಕ್ ಪ್ರಿಪರೇಷನ್ಸ್ ಬರುತ್ತೆ, ಫೈಬರ್ ಪ್ರಿಪರೇಷನ್ಸ್, ಅದನ್ನೆಲ್ಲ ತೊಗೊಳ್ಬೋದು. ಇದೆಲ್ಲದು ಇಂಪಾರ್ಟೆಂಟ್ ಫಾರ್ ದ ಇಂಟೆಸ್ಟೈನಲ್ ಆ್ಯಕ್ಟಿವಿಟಿ ಇನ್ಕ್ಲೂಡಿಂಗ್ ಎಕ್ಸಸೈಸಸ್. ಆಸ್ಟರ್ ಹಾಸ್ಪಿಟಲಲ್ಲಿ ಜನರಲ್ ಸರ್ಜರಿಗೆ ಏನಾದರೂ ಸ್ಪೆಷಲ್ ಫೆಸಿಲಿಟಿ ಇದೆಯಾ? ಹೌದು, ಆಸ್ಟರ್ ಹಾಸ್ಪಿಟಲ್ಲಿ ಜನರಲ್ ಸರ್ಜರಿ, ನಾವು ಸರ್ಜರಿ ಆ್ಯಂಡ್ ಅಲೈಡ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಜನರಲ್ ಸರ್ಜರಿ ಜೊತೆಗೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ,
ಲೇಸರ್ ಸರ್ಜರಿ, ರೊಬೋಟಿಕ್ ಸರ್ಜರಿ ಇದೆಲ್ಲವೂ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ದೇಶದಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ಹೊರ ದೇಶಗಳಿಂದನೂ ಈ ಆಪರೇಷನ್ಸ್ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿಗೆ ಬರ್ತಾರೆ. ಜೊತೆಗೆ ಇನ್ನೊಂದು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ, ಅಂದರೆ ಬ್ಯಾರಿಯಾಟ್ರಿಕ್ ಆ್ಯಂಡ್ ಮೆಟಬಾಲಿಕ್ ಸರ್ಜರಿ. ತುಂಬ ಜನ 150, 200 kg, 100 kg ಎಲ್ಲ ಇರ್ತಾರೆ. ಅವರಿಗೆ ನಾವು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿಬಿಟ್ಟು ಒಂದು 5-6 ತಿಂಗಳಲ್ಲಿ ಅವರು ನಾರ್ಮಲ್ ವೆಯ್ಟಿಗೆ ಬರ್ತಾರೆ. ಹಾಗಾಗಿ ಅವರ ಲೈಫೇ ಚೇಂಜ್ ಆಗುವಂಥ ಲೈಫ್ ಚೇಂಜಿಂಗ್ ಸರ್ಜರಿ. ಹೀಗೆ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್. ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಈಸ್ ಆಸ್ಟರ್ CMI ಹಾಸ್ಪಿಟಲ್ ಅಂತ ಹೇಳ್ಬೋದು. ಈಗ ನೀವು ವೆಯ್ಟ್ ಲಾಸ್ ಇದು ಹೇಳಿದ್ರಿ, ಅದು ವೆಯ್ಟ್ ಲಾಸ್ ಕಮ್ಮಿ ಮಾಡುವಂಥ ಫೆಸಿಲಿಟಿ ಇಲ್ಲಿದೆ ಅಂತ ಹೇಳಿ. ಅದೆಷ್ಟೋ ಜನರಿಗೆ ಈಗ ವೆಯ್ಟ್ ಗೇನ್ ಆಗಿ ಲಾಸ್ ಮಾಡಲಿಕ್ಕೆ ಹೊರಟಿರ್ತಾರೆ, ಏನು ಡಿಸ್ಅಡ್ವಾಂಟೇಜ್ ಏನು ಆಗಲಿಕ್ಕಿಲ್ವಾ ಅಂತ ಹೇಳಿ. ಅಂದರೆ ಅದನ್ನು ನಾವು ಮಾನಿಟರ್ ಮಾಡಬೇಕು. ಯಾಕೆಂದರೆ ನಾವು ಬ್ಯಾರಿಯಾಟ್ರಿಕ್ ಸರ್ಜರಿ ಎಲ್ಲ ಮಾಡಿದಾಗ ಅವರಿಗೆ ನಾವು ಅವರ ಡಯಟು, ನ್ಯೂಟ್ರಿಷನ್ ಮತ್ತು ಬ್ಲಡ್ ಇದೆಲ್ಲ ಎವ್ರಿ 6 months ಚೆಕ್ ಮಾಡಿಬಿಟ್ಟು ಅವ್ರದ್ದು ಏನಾದರೂ ಡೆಫಿಷಿಯನ್ಸಿ ಇದೆಯಾ ಚೆಕ್ ಮಾಡ್ತೀವಿ. ನಾವು ಹೇಳಿದಂಥ ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬೇಕು. ಸೊ ತೂಕ ಕಡಿಮೆ ಆದಂಗೆ ಅವರಿಗೆ ಬಾಡಿ ಆ್ಯಕ್ಟಿವಿಟಿ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ ಜಾಸ್ತಿ ಆ್ಯಕ್ಚುಲಿ. ಆಮೇಲೆ ಅವರು ಅದನ್ನು ಸರಿಯಾಗಿ ದಿವಸ ಎಕ್ಸಸೈಸ್ ಎಲ್ಲ ಮಾಡಿ ಮಸಲ್ಸ್ ಬಿಲ್ಡಪ್ ಮಾಡೋದು, ಜಿಮ್ಮಿಗೆ ಹೋಗೋದು ಅಥವಾ ಜಾಗಿಂಗ್ ಮಾಡೋದು ಇದೆಲ್ಲ ಮಾಡಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ಸ್ ಮತ್ತು ಅಡ್ವೈಸ್ ಎಲ್ಲ ಫಾಲೋ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಇಟ್ಸ್ ಎ ವೆರಿ ಗುಡ್ ಆಪ್ಷನ್. ಸರ್ಜರಿ ಆದ ನಂತರ ಮಾರ್ಕ್ಗಳು ಮತ್ತು ಕಲೆಗಳು ಹಾಗೆ ಉಳಿದಿರುತ್ತೆ ಅಂತ ಹೇಳಿ. ಇದು ಮೊದಲು ದೊಡ್ಡ ಪ್ರಾಬ್ಲಮ್ ಇತ್ತು ಓಪನ್ ಸರ್ಜರಿ ಇದ್ದಾಗ. ಈಗ ಸ್ಮಾಲ್ ಕೀ ಹೋಲ್ ಸರ್ಜರಿ ಮಾಡೋದ್ರಿಂದ ಆ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ದೇರ್ ಆರ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ಸ್. ಒಂದು ಕೊಲಾಜನ್ ಅಂತ ಅದನ್ನು ಹಾಕ್ಬೋದು. ಸೊ ನಾನು 100% ಸ್ಕಾರ್ ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಬರೋದನ್ನು ಕಡಿಮೆ ಮಾಡ್ಬೋದು. ಇಟ್ ಕ್ಯಾನ್ ಬಿ ಮರ್ಜ್ಡ್ ವಿತ್ ಅದರ್ ಥಿಂಗ್ಸ್. ಎಲ್ಲ ಸರ್ಜಿಕಲ್ ಕಾಂಪ್ಲಿಕೇಶನ್ಗೆ ಸರ್ಜನ್ಸೇ ಕಾರಣ. ಎಲ್ಲ ಸರ್ಜರಿ ಒಂದು ಸರ್ಜನ್ಸ್ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಇದೆಲ್ಲ ಇದ್ದಾಗ ನಾವು ಸರ್ಜನ್ನೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸರ್ಜರು ಒಂದು ಫ್ಯಾಕ್ಟರ್ ಇರ್ಬೋದು, ಇನ್ನೂ ಬೇರೆ ಬೇರೆ ಕಾರಣಗಳಿದೆ. ಒಂದು ಆಪರೇಷನ್ ಅನ್ನೋದು 2+2 ಅಂದರೆ 4, ಹಾಗೆ ಮ್ಯಾಥಮೆಟಿಕ್ಸ್ ಥರ ಆಗೋದಿಲ್ಲ. ಒಂದೊಂದು ಬಾಡಿ ಇಸ್ ಡಿಫ್ರೆಂಟ್. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿ ಬಾಡಿ ಇನ್ ಎ ಯುನೀಕ್ ವೇ. ಆರ್ಗನ್ ಸೇಮ್ ಇರ್ಬೋದು, ಸೇಮ್ ಕಿಡ್ನಿ, ಸೇಮ್ ಲಿವರ್ ಎಲ್ಲ ಇರ್ಬೋದು, ಬಟ್ ಅಲ್ಲಿರುವಂಥ ಸೂಕ್ಷ್ಮವಾದ ಬ್ಲಡ್, ರಕ್ತ ನಾಳಗಳು ಅಥವಾ ಬೈಲ್ ಡಕ್ಟ್ ಅಂತೀವಿ, ಹೀಗೆಲ್ಲ ಬೇರೆ ಬೇರೆ ಸ್ಮಾಲ್ ವೇರಿಯೇಷನ್ಸ್ ಇರ್ಬೋದು. ಹಾಗಾಗಿ ಮೆನಿ ಟೈಮ್ಸ್ ಇಟ್ ಈಸ್ ಔಟ್ ಆಫ್ ಕಂಟ್ರೋಲ್ ಆಫ್ ಸರ್ಜನ್ಸ್ ಆಲ್ಸೋ. ಕಾಂಪ್ಲಿಕೇಶನ್ಸ್ ಯಾವುದರಲ್ಲಿಲ್ಲ. ನೀವು ರಸ್ತೆಯಲ್ಲಿ ನಡೆಯುವಾಗಲೂ ಕೂಡ ಬಿದ್ದು ಕಾಲು ಮುರ್ಕೋಬೋದು. ಹಾಗೆ ಆಪರೇಷನ್ಸ್ ಮಾಡುವಾಗಲೂ ಕೂಡ ಏನಾದರೂ ಹೆಚ್ಚು ಕಡಿಮೆಯಾಗಿ ಕಾಂಪ್ಲಿಕೇಶನ್ ಆಗ್ಬೋದು. ಬಟ್ ಪರಿಣಿತ ಸರ್ಜನ್ಸ್ ಏನು ಮಾಡ್ತಾರೆ, ಆ ಕಾಂಪ್ಲಿಕೇಶನ್ಸ್ ಆಗದೇ ಇರೋಂಗೆ ನ್ಯಾವಿಗೇಟ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಕಾಂಪ್ಲಿಕೇಶನ್ಸ್ ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನು ಕೂಡ ಅವರಿಗೆ ಮೊದಲಿಂದನೂ ತಿಳುವಳಿಕೆ ಕೊಡ್ತಾರೆ, ಹೇಳ್ಕೊಡ್ತಾರೆ, ಎಲ್ಲೋದು ಮಾಡ್ತಾರೆ. ಆಮೇಲೆ ಕಾಂಪ್ಲಿಕೇಶನ್ಸ್, ಪರ್ಟಿಕ್ಯುಲರ್ ಸರ್ಜರಿಗೆ ಏನೇನು ಕಾಂಪ್ಲಿಕೇಶನ್ಸ್ ಬರಬಹುದು ಅಂತ ಹೇಳಿಬಿಟ್ಟು ನಾವು ಆಪ್ರೇಷನ್ಸ್ ಮಾಡುವಾಗ ಮೊದಲೇ ಪೇಷಂಟ್ಸ್ಗೆಲ್ಲ ಹೇಳಿಬಿಟ್ಟು ಅವ್ರ ಹತ್ರ ಕನ್ಸೆಂಟ್ ತಗೊಳ್ತೀವಿ. ಅವರ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿಬಿಟ್ಟು ಆಮೇಲೆ ಆಪರೇಷನ್ ಮಾಡ್ತೀವಿ. ಸರ್ಜರಿ ಮುಂಚೆ ಏನನ್ನೂ ತಿನ್ನಬಾರ್ದು. ಸರ್ಜರಿ ಮುಂಚೆ 6 ಗಂಟೆ ಏನನ್ನು ತಿನ್ನಬಾರ್ದು ಅಂತ ಅನಸ್ತೀಸಿಯಾ ಡಾಕ್ಟ್ರೇ ಹೇಳ್ತಾರೆ. ಯಾಕೆ ಅಂತಂದರೆ ಆಪ್ರೇಷನ್ ಮಾಡುವಾಗ ಹೊಟ್ಟೆ ಖಾಲಿ ಇರಬೇಕು. ಇಲ್ಲಾಂದರೆ ಅವರು ಅನಸ್ತೀಸಿಯಾ ಕೊಡುವಾಗ ಅದು ವಾಪಸ್ ಬಂದುಬಿಟ್ಟು ಲಂಗ್ಸಿಗೆ ಹೋಗಿ ಕಾಂಪ್ಲಿಕೇಶನ್ಸ್ ಆಗ್ಬೋದು, ನ್ಯೂಮೋನಿಯಾ ಅದಕ್ಕೆಲ್ಲ. ಸೊ ಮೊದಲೆಲ್ಲ 12 ಗಂಟೆ ಎಲ್ಲ ಫಾಸ್ಟಿಂಗ್ ಇತ್ತು, ಈಗ ಯೂಶ್ವಲಿ 6 hours. ಆಮೇಲೆ ಆಪರೇಷನ್ಸ್ಗೆ 2 ಗಂಟೆ ಮೊದಲು ಕ್ಲಿಯರ್ ವಾಟರ್ ಅದು ತೊಗೋಬೋದು. ಬಟ್ ಸಾಲಿಡ್ ಫುಡ್ ಎಲ್ಲ 6 hours ತೊಗೋಬಾರ್ದು. ಸರ್ಜರಿ ರಿಕವರಿ ಟೈಮ್ ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ ಅಂತ ಹೇಳಿ. ಎಲ್ಲದಕ್ಕೂ ಕೂಡ ಸೇಮ್ ಇರೋದಿಲ್ಲ. ಈಗ ನೀವು ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅದಕ್ಕೆ ರಿಕವರಿ ಟೈಮ್ ಇಸ್ ಲಾಂಗ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆಗ್ಬೋದು. ಅದೇ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದರೆ, ಕೀ ಹೋಲ್ ಸರ್ಜರಿ 1 ವಾರದಲ್ಲಿ ರಿಕವರಿ ಆಗ್ತಾರೆ. ಹಾಗೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸರ್ಜರಿ ಆ್ಯಂಡ್ ಹೌ ಮೇಜರ್ ಸರ್ಜರಿ, ಅಥವಾ ಎಷ್ಟು ಟೈಮ್ ತಗೊಳ್ತು, ಬ್ಲಡ್ ಲಾಸ್ ಆಯಿತು ಅಥವಾ ಇನ್ಫೆಕ್ಷನ್ ಆಯಿತು, ಇದೆಲ್ಲ ಮೇಲೆ ರಿಕವರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಜನರಲ್ ಸರ್ಜರಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಅದೆಷ್ಟೋ ಜನರಿಗೆ ಗೊತ್ತು ಮಾಡಿದ್ರೆ. ಈ ಕೀ ಹೋಲ್ ಸರ್ಜರಿ ಆಗಿರ್ಬೋದು, ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಇವೆಲ್ಲದರ ಮಾಹಿತಿಯನ್ನು ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ವಿಶೇಷ ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮಗೆ ಕೊಟ್ಟಿದ್ದೀರಾ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ರೈಟ್, ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.